ಹಾಯ್ ಗೈಸ್, ಲಾಸ್ಟ್ ಪಾರ್ಟ್ ಅಲ್ಲಿ ವಿಲನ್ಸ್ ಸಾವೇ ಇಲ್ದಿರೋ ಮಗುವಿನ ಬಗ್ಗೆ ಹುಡುಕ್ತಾ ಇರ್ತಾರೆ. ಆದ್ರೆ ಆ ಮಗುವಿನ ಬಗ್ಗೆ ಆ ವಯಸ್ಸಾದವ್ರಿಗೆ ಏನೂ ಗೊತ್ತಿರಲ್ಲ. ಆಗ ಅವರು ಫೈರ್ ಆಕ್ಸಿಡೆಂಟ್ ಅಲ್ಲಿ ತಾನು ಕಾಪಾಡಿದ ಒಂದು ಹುಡುಗನ ಬಗ್ಗೆ ಹೇಳ್ತಾನೆ. ಆ ಹುಡುಗನೇ 3972. ಇತ್ತ ಒಂದ್ ಜಾಗದಲ್ಲಿ ಕೆಲವು ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ನಡೀತಿರುತ್ತೆ. ಇವರನ್ನ ವಂಡರ್ ಕಿಂಡರ್ ಅಂತ ಕರೀತಾರೆ. ಅವರ ಶಕ್ತಿಗಳನ್ನ ಬಳಸೋಕೆ ಇವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾರೆ. ಅಲ್ಲೊಬ್ಬ ಹುಡುಗನಿಗೆ ವಸ್ತುಗಳನ್ನ ಕಂಟ್ರೋಲ್ ಮಾಡೋ ಸೂಪರ್ ಪವರ್ ಇರುತ್ತೆ. ಆದ್ರೆ ಅವನಿಗೆ ಆ ಪವರ್ ನ ಹೇಗ್ ಕಂಟ್ರೋಲ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಆಗ ಅಲ್ಲೊಬ್ಬ ಹುಡುಗ ಬಂದು ಅವನಿಗೆ ಧೈರ್ಯ ತುಂಬತಾನೆ, ಅವನನ್ನ ಎಂಕರೇಜ್ ಮಾಡ್ತಾನೆ, ಪವರ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡ್ತಾನೆ. ಅಲ್ಲಿಂದ ಅವರಿಬ್ರು ಫ್ರೆಂಡ್ಸ್ ಆಗ್ತಾರೆ. ಆ ಫ್ರೆಂಡ್ ಆಗಿರೋ ಹುಡುಗನೇ ಸಾವೇ ಇಲ್ದಿರೋ ಹುಡುಗ ಆಗಿರ್ತಾನೆ. ಈ ಕಡೆ ನಮ್ಮ ಹೀರೋಗೆ ಪದೇ ಪದೇ ಒಂದು ಫೈರ್ ಆಕ್ಸಿಡೆಂಟ್ ತರ ಕೆಟ್ಟ ಕನಸು ಬೀಳ್ತಾ ಇರುತ್ತೆ. ಆ ಕನಸು ಬಂದಾಗಲ್ಲ ಅವನಿಗೆ ತನ್ನ ಸೂಪರ್ ಪವರ್ ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಮನೇಲಿರೋ ವಸ್ತುಗಳೆಲ್ಲ ಗಾಳಿಯಲ್ಲಿ ಹಾರಾಡ್ತಾ ಇರುತ್ತೆ. ಈ ಕಡೆ ಯುಂಚೇನಿ ಅಜ್ಜಿ ಅವಳನ್ನ ನೋಡಿದಾಗ ಅವಳ ಕಾಲಲ್ಲಿ ಯಾವುದೇ ತರ ಗಾಯ ಇರೋದಿಲ್ಲ. ಅದನ್ನ ನೋಡಿ ಡಾಕ್ಟರ್ ನ ಕೇಳ್ತಾರೆ. ಡಾಕ್ಟರ್ ರಿಪೋರ್ಟ್ ಚೆಕ್ ಮಾಡಿ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಮುಂಚೆ ಇದ್ದ ಯಾವುದೇ ಕಾಯಿಲೆ ಈಗ ಇರೋದಿಲ್ಲ. ಅವಳು ಫುಲ್ ಹೆಲ್ದಿ ಆಗಿರ್ತಾಳೆ. ಇನ್ನೊಂದ್ ಕಡೆ ಯುಂಚೇನಿ ಫ್ರೆಂಡ್ಸ್ ಆರ್ಗ್ಯುಮೆಂಟ್ ಮಾಡ್ತಿರ್ತಾರೆ. ಮಿಸ್ಟರ್ ಸೋನ್ ಅವನನ್ನ ಕಿಂಡಲ್ ಮಾಡಿ ಮೂರ್ಖ ಅಂತ ಹೇಳ್ತಾರೆ. ಆದ್ರಿಂದ ಅವನಿಗೆ ಕೋಪ ಬಂದು ಸೋಡಾ ಕ್ಯಾನ್ ನ ಎಸಿತಾನೆ. ಆದ್ರೆ ಅದು ಎರಡು ಗೋಡೆಯನ್ನ ತೂತ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಅದನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಇಲ್ಲಿ ಮಿಸ್ಟರ್ ಸೋಂಗ್ ಕೈಗೆ ಫ್ರಿಡ್ಜ್ ಅಂಟ್ಕೊಬಿಡುತ್ತೆ. ಎಷ್ಟೇ ಟ್ರೈ ಮಾಡಿದ್ರು ಬಿಡ್ಸ್ಕೊಳಕ್ ಆಗೋದಿಲ್ಲ. ಇಬ್ಬರಿಗೂ ಏನಾಗ್ತಿದೆ ಅಂತ ಅರ್ಥ ಆಗೋದಿಲ್ಲ. ಯುಂಚೇನಿ ಅಜ್ಜಿ ಅವಳಿಗೆ ಪಾಸ್ಪೋರ್ಟ್ ಮತ್ತು ಟಿಕೆಟ್ ಕೊಟ್ಟು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಟ್ರಿಪ್ ಗೆ ಹೋಗೋದು ಅಂತ ಹೇಳ್ತಾರೆ. ಯುಂಚೇನಿಗೆ ತಾನು ಎಲ್ಲೋಗಿದ್ದೆ, ಅಲ್ಲಿ ಏನ್ ನಡೀತಿತ್ತು, ಅದ್ ಹೇಗ್ ನಾನು ಅಲ್ಲಿ ಹೋದೆ ಅನ್ನೋದು ಅವಳಿಗೆ ಅರ್ಥ ಆಗದೆ ಯೋಚನೆ ಮಾಡ್ತಿರ್ತಾಳೆ. ಇನ್ನೊಂದ್ ಕಡೆ ಅವಳ ಫ್ರೆಂಡ್ ಕೂಡ ರಾಬಿನ್ ನಾನು ಎಷ್ಟ ಸೋಡಾ ಕ್ಯಾನ್ ಹೇಗೆ ಗೋಡೆನ ತೂತ್ ಮಾಡ್ಕೊಂಡು ಹೋಯ್ತು ಅಂತ ಯೋಚನೆ ಮಾಡ್ತಿರ್ತಾನೆ. ಹೀರೋ ಯುಂಚೇನಿಯನ್ನ ಮೀಟ್ ಮಾಡಿ ಕೇಳ್ತಾನೆ, ನೀನ್ ಸತ್ತಿದ್ದು ನಿಜ, ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ಮತ್ತೆ ಹೇಗ್ ಬದುಕಿ ಬಂದೆ ಅಂತ. ಅದಕ್ಕೆ ಯುಂಚೇನಿ ಅದೆಲ್ಲ ಸೀಕ್ರೆಟ್ ನಿನ್ಗೆ ಹೇಳಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಯುಂಚೇನಿ ಅವಳನ್ನ ಕಿಡ್ನಾಪ್ ಮಾಡಿದಾಗ ರೆಕಾರ್ಡ್ ಮಾಡಿದ್ದ ಕ್ಯಾಮ್ರಾ, ಅವಳ ಸೂಟ್ ಕೇಸು, ಲಗೇಜು ಎಲ್ಲ ಗೋಡನ್ನಲ್ಲೇ ಬಿಟ್ಟು ಬಂದಿರ್ತಾರೆ. ಅದನ್ನ ತರೋದಕ್ಕಂತ ಹೋಗ್ತಾಳೆ. ಹೀರೋ ಯುಂಚೇನಿನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆಗ ಸ್ಕ್ರಾಪ್ ಕಲೆಕ್ಟ್ ಮಾಡೋನ ಹತ್ರ ಇದ್ದ ಕ್ಯಾಮ್ರಾ ಹೀರೋ ಸಿಗುತ್ತೆ. ಆ ಕ್ಯಾಮ್ರಾದಲ್ಲಿ ಇದ್ದ ರೆಕಾರ್ಡ್ ನೋಡಿ ಹೀರೋಗೆ ಕನ್ಫರ್ಮ್ ಆಗುತ್ತೆ ಯುಂಚೇನಿ ನಿಜವಾಗ್ಲೂ ಸತ್ತಿದ್ಲು ಅಂತ. ಹೀರೋ ಪವರ್ ಯೂಸ್ ಮಾಡಿ ಆ ಗೋಡನ್ನ ಕೊಲ್ಯಾಪ್ಸ್ ಮಾಡ್ತಾನೆ. ಯುಂಚೇನಿ ಭಯಪಟ್ಟು ಟೆಲಿಪೋರ್ಟ್ ಆಗಿ ಬೇರೆ ಜಾಗಕ್ಕೆ ಹೋಗ್ತಾಳೆ. ಹೀರೋ ಹುಡುಕಿದಾಗ ಯುಂಚೇನಿ ಅಲ್ಲಿರೋದೇ ಇಲ್ಲ. ಈ ಕಡೆ ಮೂರು ವಿಲನ್ಸ್ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಲ್ಯಾಬ್ಗೆ ಡೈರೆಕ್ಟರ್ ಚಾಯ್ ಮನೆಗೆ ಬಂದು ಅವರನ್ನ ಕೊಲೆ ಮಾಡ್ತಾರೆ.